ನಾನು ಆಗುತ್ತೆ ನಮ್ಮ ಧರ್ಮಸ್ಥಳ ಹೋಗಿದ್ವಿ ಸರ್. ಧರ್ಮಸ್ಥಳ ಹೋಗೋ ರಾತ್ರಿನೇ ಗುರುವಾರ ರಾತ್ರಿ ಅದು ನಮ್ಮ ಮನೇಲಿ ಕಳ್ತನ ಆಗಿದೆ. ನಾನು ಒಬ್ಬಳೇ ಇರ್ತೀನಿ. ಆಗ ಅಕ್ಕಪಕ್ಕದ ಜನ ಇದ್ದಾರೆ. ಅವರಿಂದ ನಮಗೆ ಏನು, ಅವರು ಮನೇಲಿ ಅವ್ರು ಇರ್ತಾರೆ, ನಮ್ಮ ಮನೆಗಳಿಗೆ ಏನು ಬಂದು ನೋಡ್ತಾರೆ ಅವರು. ಕಳ್ತನ ಆಗಿರೋದು ಏನು ನೋಡ್ತಾರೆ. ನಮ್ಮ ಮನೆಗೆ ಒಡವೆ ಹೋಗಿರೋದು, ಅಮೌಂಟ್ ಏನು ಹೋಗಿಲ್ಲ, ಒಡವೆ ಒಂದು ಹೋಗಿದ್ದೆ. ನನಗೂ ಅಮೌಂಟ್ ಇಲ್ಲ, ನಮ್ಮ ಮನೇಲಿ ಅಮೌಂಟ್ ಇಕ್ಕೊಳಲ್ಲ ನಾವು. ಆಗಲೇ ನಾವು ಒಬ್ಬಳೇ ಇರೋದು. ರಾತ್ರಿ ಬಂದು ನನಗೆ ಏನಾದ್ರು ಕೊಲೆ ಮಾಡಿಬಿಟ್ರೆ ದುಡ್ಡು ಕಿತ್ಕೊಂಡು ಒಡವೆ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಯಾರಿಗೆ ಹೇಳೋಣ ಸರ್? ನಾನು ಈ ಥರ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಏನಾದ್ರು ಎಲ್ಪ್ ಮಾಡಿಕೊಡಿ ಸರ್. ಈ ಥರ ಕೇಳ್ತಾ ಇದ್ದೀನಿ. ನೀವು ದಯವಿಟ್ಟು ಕೈ ಮುಗಿತಾ ಇದ್ದೀನಿ. ನಿಮಗೆ ಪೊಲೀಸ್ನವರಿಗೆ ಆಗಲಿ, ಸಲಿಗೆ ಪೇಪರ್ನವರಿಗೆ ಆಗಲಿ, ಸಲುವೆ ಯಾರಿಗಾನ ಆಗಲಿ ಸರ್, ನಮಗೆ ಎಲ್ಪ್ ಮಾಡಬೇಕು. ನನಗೆ ದಯವಿಟ್ಟು ನೀವು ಉಸ್ನದಿ ಕೊಡಬೇಕು ಸರ್. ನಾವು ಈ ಥರ ಹೇಳ್ತಾ ಇದ್ದೀವಿ. ಅಕ್ಕಪಕ್ಕ ನಮಗೆ ನ್ಯಾಯ ಕೊಡಿಸಬೇಕು ಸರ್. ನೀವು ದಯವಿಟ್ಟು ನ್ಯಾಯ ಕೊಡಿಸ್ಬೇಕು. ನನಗೆ ಏನು ಮಾಡ್ತೀರೋ ಗೊತ್ತಿಲ್ಲ ಸರ್, ನನಗೆ ನ್ಯಾಯ ಕೊಡಿಸ್ಬೇಕು. ನನ್ನ ಹೆಸರು ಸುರೇಶ್ ಬಾಬು ಅಂತಂದು. ನಾವು ಇಲ್ಲೇ ಅಕ್ಕಪಕ್ಕದ ಮನೆಯವರು. ನಾಗರತ್ನಮ್ಮವರು ಧರ್ಮಸ್ಥಳಕ್ಕೆ ಟೂರ್ ಹೋಗಿದ್ದರು. ಆದರೆ ನಾವು ಬೆಳಗ್ಗೆ 8 ಗಂಟೆ ಲೆವೆಲ್ನಲ್ಲಿ ಬಂದು ನೋಡಿದರೆ ಡೋರ್ ಓಪನ್ ಆಗಿತ್ತು. ಆಮೇಲೆ ನಾವು ನಾಗರತ್ನಮ್ಮವ್ರಿಗೆ ಫೋನ್ ಮಾಡಿದ್ವಿ. ನಾಗರತ್ನಮ್ಮವ್ರೆ ಹಿಂಗಾಗೈತೆ, ಬೀಗ ಓಪನ್ ಆಗೈತೆ ಅಂತಂದು. ತಿರ್ಗಿ ನಮ್ಮ ಪಕ್ಕದ ಮನೆ ಮೇಸ್ಟ್ರು ಅವರೆಲ್ಲ ಸೇರಿಕೊಂಡು ಪೊಲೀಸವ್ರಿಗೆ ಫೋನ್ ಮಾಡಿದ್ವಿ. ಈಗ ಈ ಥರ ಆಗಿಬಿಟ್ರೆ ಒಬ್ಬೊಬ್ಬರೇ ಇರ್ತಾರೆ ನಾಗರತ್ನಮ್ಮವರು. ಅವರು ಭಾಳ ಕಷ್ಟಪಟ್ಟು 40 ರೂಪಾಯಿ ಕೂಲಿಯಿಂದ ಮಾಡಿರೋರು ಇವತ್ತು ಇರೋ ಒಡವೆನ ತಗೋಬೇಕಾದ್ರೆ ಅಕಸ್ಮಾತ್ ಅವ್ರು ಒಬ್ಬರೇ ಇದ್ದಾಗ ಅವ್ರೇನಾರು ಮಾಡೋಕ್ಕಿದ್ರೆ ಯಾರ ಗತಿ, ಯಾರು ಇದನ್ನು ಒಂದು ಸ್ವಲ್ಪ ಪತ್ತೆ ಮಾಡಿ ಆ ಅಮ್ಮಗೆ ನ್ಯಾಯ ಒದಗಿಸ್ಕೊಡ್ರಿ. ಆಮೇಲೆ ಅಕ್ಕಪಕ್ಕ ಇಲ್ಲಿ ಯಾರೂ ಇರೋದಿಲ್ಲ, ಒಂದು ಸ್ವಲ್ಪ ನಮಗೆ ರಕ್ಷಣೆ ಕೊಡ್ರಿ. ಅಷ್ಟನ್ನು ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ನಮ್ಮ ಹೆಸರು ಮಂಜುನಾಥ್ ಅಂತ. ಇಲ್ಲಿ ಬುಧವಾರದಲ್ಲಿ ಕೆಲಸ ಮಾಡೋರು ನಾವು. ಬುಧವಾರ ನೈಟು ಇಲ್ಲಿಂದ ಹೊರಟೋಗಿ ಶಿವಪುರದಲ್ಲಿ ಆಲ್ಟಾಗಿ ನಾವು ಗುರುವಾರ ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೊರಟಿರ್ತೀವಿ. ಶುಕ್ರವಾರ ನಮಗೆ ಅಕ್ಕಪಕ್ಕದವ್ರು ಫೋನ್ ಮಾಡಿ ಈ ಥರ ಮನೆ ಕಳ್ತನ ಆಗಿದೆ, ಮನೆ ಓಪನ್ ಆಗಿದೆ, ಎಲ್ಲ ಹೊಡೆದಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಬರುತ್ತೆ. ಹಾಗಾಗಿ ನಮಗೆ ಒಂದು ಪರಿಹಾರ ಬೇಕು. ನಮಗೆ ಈ ಥರ ನೆಕ್ಸ್ಟ್ ಯಾವುದೂ ಆಗಬಾರ್ದು. ಈಗ ಸುತ್ತಮುತ್ತ ನಿಮ್ಗೆ ಎಷ್ಟು ಗಂಟೆಗೆ ಫೋನ್ ಬಂತು ಈ ಥರ ಆಗಿದೆ ಅಂತ? ನಮಗೆ ಬೆಳಗ್ಗೆ ಒಂದು 8:20 ನಮಗೆ ಫೋನ್ ಬಂತು ಸರ್. ದರ್ಶನ ಎಲ್ಲ ಮುಗಿಸಿದ್ದು ನಾವು ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯನ ಹೋಗೋಣ ಅಂತ ರೆಡಿಯಾಗಿದ್ದು. ನಾವು ಫೋನ್ ಬಂತು ತಕ್ಷಣಕ್ಕೆ ನಾವು ಅಲ್ಲಿಂದ ಹಾಸನಿಗೆ ಬಂದು, ಹಾಸನಿಂದ ಕಾರ್ ಮಾಡ್ಕೊಂಡು ಬಂದಾಗ ಪೊಲೀಸ್ನವ್ರಿಗೆ ಅಲ್ಲಿಂದನೇ ಹೊಯ್ಸಳದವ್ರಿಗೆ ನಾನು ಫೋನ್ ಮಾಡಿದೆ. ಅವ್ರು ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಹುಡುಕೊಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಏನೇನು ಹೋಗಿದೆ ಸರ್? ಸರ್ ಒಂದು 100 ಗ್ರಾಮ್ ಒಡವೆ ಹೋಗಿದೆ ಸರ್. ದುಡ್ಡಿತ್ತು, 3,000 ದುಡ್ಡಿತ್ತು. ದುಡ್ಡೇನು ಮುಟ್ಟಿಲ್ಲ ನಮಗೆ. ಮತ್ತು ATM ಚೆಕ್ ಬುಕ್ ಎಲ್ಲ ಅಲ್ಲೇ ಎಸ್ತು ಹೋಗಿದ್ದಾರೆ. ದುಡ್ಡು ಅಲ್ಲೇ ಇದೆ, ಒಡವೆ ಮಾತ್ರ ಎತ್ಕೊಂಡು ಹೋಗಿದ್ದಾರೆ ಸರ್.